ಇನ್ವೆಸ್ಟ್ಮೆಂಟ್ಗೆ ಪ್ಲಾಟ್ ಬೆಟರಾ ಅಪಾರ್ಟ್ಮೆಂಟ್ ಬೆಟರಾ? ಈ ಒಂದು ಕ್ವಶನ್ ನನಗೆ ತುಂಬ ಜನ ಕೇಳ್ತಾರೆ, ಬಟ್ ಆನ್ಸರ್ನ ಸಿಂಪಲ್ ಆಗಿ ನಾನು ಹೇಳೋದಕ್ಕಾಗಲ್ಲ. ಬಿಕಾಸ್ ಈ ಒಂದು ಕ್ವಶನ್ಗೆ ನಿಮ್ಮ ಒಂದು ಮೈಂಡ್ಸೆಟ್ ಆ್ಯಂಡ್ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಈ ಒಂದು ಕ್ವಶನ್ಗೆ ನಾನು ಡಿಫ್ರೆನ್ಸ್ ಹೇಳ್ಬೋದು, ಪ್ಲಾಟ್ಗೂ ಅಪಾರ್ಟ್ಮೆಂಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಪ್ಲಾಟ್ ಅಂದರೆ ವೆರಿ ಸಿಂಪಲ್, ದಟ್ ಈಸ್ ಓನ್ಲಿ ಲಾಂಗ್ ಟರ್ಮ್ ಅಪ್ರಿಸಿಯೇಷನ್. ಸೊ ಅದೇನೇ ನೀವು ಇನ್ವೆಸ್ಟ್ಮೆಂಟ್ನ ಅಪಾರ್ಟ್ಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಯು ಹ್ಯಾವ್ ಮೇಜರ್ 3 ಅಡ್ವಾಂಟೇಜ್. ಸೊ ಒನ್ ಈಸ್ ವೆರಿ ಶಾರ್ಟ್ ಟರ್ಮ್ ಅಪ್ರಿಸಿಯೇಷನ್, ಅಂದರೆ ನೀವು ಎವ್ರಿ 2 ಇಯರ್ಸ್ಗೆ ನೀವು ಅಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ರೀಸೇಲ್ ಮಾಡಿ. ಆ್ಯಂಡ್ ಸೆಕೆಂಡ್ ಒನ್ ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್. ನೀವು ಅಪಾರ್ಟ್ಮೆಂಟಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರಾ, ಒಂದು ಪ್ರಾಪರ್ಟಿ ತೊಗೊಳ್ತೀರಾ, ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ನ ನೀವು ಪೇ ಮಾಡಬೇಕಾಗಿರೋದು ಅಟ್ ದ ಟೈಮ್ ಆಫ್ ಪೊಸೆಷನ್. ಬಟ್ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನೀವು ರೀಸೇಲ್ ಮಾಡೋದಕ್ಕೆ ಪೊಸೆಷನ್ವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನೀವು ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ನ ಸೇವ್ ಮಾಡಿದ್ರಿ. ಆ್ಯಂಡ್ ಥರ್ಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಪ್ರಾಪರ್ಟಿಯಲ್ಲಿ ಒಂದು ಪ್ರಾಫಿಟ್ನ ತೊಗೊಂಡಿರ್ತೀರಲ್ವಾ, ಸೊ ಆ ಒಂದು ಪ್ರಾಫಿಟ್ ಮೇಲೆ ನೀವು ಟ್ಯಾಕ್ಸ್ನ ಕಟ್ಟಬೇಕು, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಸೊ ಆ ಒಂದು ಪ್ರಾಫಿಟ್ನ ನೀವು ಮತ್ತೆ ರೀಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸನ್ನು ಕೂಡ ನೀವು ಕಟ್ಟಂಗಿಲ್ಲ, ಟ್ಯಾಕ್ಸನ್ನು ಸೇವ್ ಮಾಡಿದ್ರಿ, ಅಟ್ ದ ಸೇಮ್ ಟೈಮ್ ವೆಲ್ತ್ನು ಕೂಡ ಬಿಲ್ಡ್ ಮಾಡ್ತಾ ಇದ್ದೀರಾ. ಸೊ ಇದು ಒಂದು ಆನ್ಸರು ನಿಮ್ಮ ಒಂದು ಕ್ವಶನ್ಗೆ, ಯಾವುದು ಇನ್ವೆಸ್ಟ್ಮೆಂಟ್ಗೆ ಪ್ಲಾಟ್ ಬೆಟರಾ ಅಪಾರ್ಟ್ಮೆಂಟ್ ಬೆಟರಾ ಅಂತ. ಸೊ ಇದೇ ರೀತಿ ರಿಯಲ್ ಎಸ್ಟೇಟ್ ಕಂಟೆಂಟ್ಗೋಸ್ಕರ ನಮ್ಮ ಒಂದು ಪೇಜನ್ನು ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.